ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಮೊದಲನೇ ಸುದ್ದಿನ ನೋಡೋದಾದ್ರೆ, ಈ ಕಥೆ ಕಟ್ಟಿದ್ನಲ್ಲ ಅಕ್ಷಯ್, ಕೊಟ್ಟೂರಿನ ಅಕ್ಷಯ್, 3 ಕೊಲೆಗಳನ್ನ ಮಾಡಿರ್ತಕ್ಕಂತಹ ಅಕ್ಷಯ್, ಆತ ಏನೇನೆಲ್ಲ ಮಾಡ್ದ, ಹೇಗೆಲ್ಲ ಕಥೆ ಕಟ್ಟಿದ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮಗನಿಂದಲೇ 3 ಹತ್ಯೆ, ತಂದೆ ತಾಯಿ ಮತ್ತು ತಂಗಿಯನ್ನ ಹತ್ಯೆ ಮಾಡಿದ್ದ ಈ ವ್ಯಕ್ತಿ ಸಿನಿಮಾ ಕಥೆ ಕಟ್ಟಿದಂಗೆ ಕಥೆ ಕಟ್ಟಿದ್ದ. ಬೆಂಗಳೂರಿಗೆ ಬಂದು ಕಣ್ಣೀರ ಕಥೆ ಕಟ್ಟಿದ್ದ ಅಕ್ಷಯ್ ಜನವರಿ 29ರ ರಾತ್ರಿ 11 ಗಂಟೆಗೆ ತಿಲಕನಗರ ಠಾಣೆಗೆ ಬಂದಿದ್ದ. ತನ್ನ ತಂದೆ ಭೀಮರಾಜ್ಗೆ ಆರೋಗ್ಯ ಸಮಸ್ಯೆ ಇತ್ತು. ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಅವರು ಬರಬೇಕಾಗಿತ್ತು. ಜನವರಿ 27ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಕೊಟ್ಟೂರಿನಿಂದ ಬೆಂಗಳೂರಿಗೆ ಹೊರಟಿದ್ರು. ತಾಯಿ ಜಯಲಕ್ಷ್ಮಿ, ತಂಗಿ ಅಮೃತ ಜೊತೆ ಬೆಂಗಳೂರಿಗೆ ಬಂದಿದ್ರು. ಆಸ್ಪತ್ರೆ ಖರ್ಚಿಗೆ ಅಂತ 4 ಲಕ್ಷ ರೂಪಾಯಿ ನಗದು ಕೂಡ ತಂದಿದ್ರು. ಮಧ್ಯಾಹ್ನ ಸುಮಾರು 12:41ಕ್ಕೆ ನನಗೆ ವಾಟ್ಸಪ್ ಮಾಡಿದ್ರು. ಸಂಜೆ 6 ಗಂಟೆಗೆ ಫೋನ್ ಮಾಡಿದಾಗ ತಂದೆ ತಾಯಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ತಂಗಿಯ ಫೋನ್ ರಿಂಗ್ ಆದರೂ ರಿಸೀವ್ ಮಾಡ್ತಾ ಇಲ್ಲ ಅಂತೆಲ್ಲ ಪೂರ್ತಿ ಕಥೆ ಕಟ್ಟಿದ್ದ. ಜನವರಿ 28ರ ಮಧ್ಯಾಹ್ನ ಅಪರಿಚಿತ ನಂಬರ್ನಿಂದ ನನ್ನ ತಂಗಿ ಕರೆ ಮಾಡಿದ್ಲು. ತನ್ನ ಫೋನನ್ನು ಜಯದೇವ ಆಸ್ಪತ್ರೆ ವಾರ್ಡ್ನಲ್ಲಿ ಸಿಬ್ಬಂದಿ ತಗೊಂಡಿದ್ದಾರೆ, ಇನ್ನು ಬೇಗ ಬಾ ಅಂತ ಹೇಳಿದ್ಲು. ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಇರಲಿಲ್ಲ. ತಾನು ಹಾಗೂ ಮಾವ ಜಯದೇವ ಆಸ್ಪತ್ರೆಗೆ ಬಂದು ಹುಡುಕಾಡಿದ್ವಿ. ಆಸ್ಪತ್ರೆಯ ಯಾವ ವಿಭಾಗದಲ್ಲೂ ತಂದೆ ತಾಯಿ ಇರಲಿಲ್ಲ. ತಂದೆ ತಾಯಿ ತಂಗಿ ಕಾಣೆಯಾಗಿದ್ದಾರೆ, ಪತ್ತೆ ಮಾಡಿಕೊಡಿ ಅಂತ ಪೊಲೀಸರ ಮುಂದೆ ಮನ ಕರಗುವಂತಹ ಕಥೆ ಕಟ್ಟಿದ್ದ ಹಂತಕ, ಕ್ರೂರಿ ರಾಕ್ಷಸ ಅಕ್ಷಯ್. ಅದೆಂಥ ವ್ಯಕ್ತಿ ಇರಬೇಕು, ಇನ್ನು ಪೊಲೀಸರ ಮುಂದೆ ಬಂದು ಸಿನಿಮಾ ಕಥೆ ಕಟ್ಟಿದಾಗೆ ಕಥೆ ಕಟ್ಟಿದ್ದಾನೆ. ತಾನೇ ತನ್ನ ಮನೆಯಲ್ಲೇ ಸ್ವತಃ ಒಬ್ಬೊಬ್ಬರನ್ನಾಗಿ ತಾಯಿ ತಂಗಿ ತಂದೆಯನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು, ಪ್ರಜ್ಞಾಪೂರ್ವಕವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಆನಂತರ ಪೊಲೀಸ್ ಸ್ಟೇಷನ್ಗೆ ಬಂದು ಕಥೆ ಕಟ್ಟಿದ್ದಾನೆ. ಬೆಂಗಳೂರಿಗೆ ಬಂದಿದ್ರು, ಜಯದೇವ ಆಸ್ಪತ್ರೆಗೆ ಬಂದಿದ್ರು ಅಂತ. ತಿಲಕ್ನಗರ ಪೊಲೀಸರ ಮುಂದೆ ಬಣ್ಣ ಬಣ್ಣದ ಕತೆ ಕಟ್ಟಿದ ಆತನ ಮಾತನ್ನ ನಂಬಿ ತನಿಖೆ ಆರಂಭ ಮಾಡಿದ್ರು ತಿಲಕ್ನಗರ ಪೊಲೀಸರು. ಜನವರಿ 29ರ ರಾತ್ರಿ ಇಡೀ ಅನೇಕ ಆಸ್ಪತ್ರೆಗಳಲ್ಲಿ ಹುಡುಕಾಡ್ತಾರೆ ಪೊಲೀಸರು. ಯಾವ ಆಸ್ಪತ್ರೆಯಲ್ಲೂ ಕೂಡ ಈತ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಹುಡುಕಾಟ ನಡೆಸಿದ್ರೆ ಅಕ್ಷಯ್ ತಂದೆ ತಾಯಿ ತಂಗಿ ಯಾರು ಕಾಣಲಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಅಕ್ಷಯ್ ಮೇಲೆ ಅನುಮಾನ ಬರುತ್ತೆ. ಆತನನ್ನೇ ಠಾಣೆಯಲ್ಲಿ ಕೂರಿಸ್ಕೊಂಡಿದ್ರು. 3 ಕೂಡ ಒಮ್ಮೆ ಕಾಣೆಯಾಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಅನುಮಾನ ಪೊಲೀಸರಿಗೆ ಕಾಡುತ್ತೆ. ಆ ಸಂದರ್ಭದಲ್ಲಿ ಅಕ್ಷಯ್ಗೆ ಬೆಂಡೆತ್ತಿದ್ರೆ ಕೊನೆಗೆ ಸತ್ಯ ರಿವೀಲ್ ಆಗಿದೆ. ಈ ಕೊಲೆ ಕಹಾನಿಯನ್ನ ಕೇಳಿ ಖುದ್ದು ಕಾಕಿಯೇ ಫುಲ್ ಶಾಕ್. ಆ ನಂತರ ಅಸಲಿಗೆ ಯಾವ ರೀತಿ ಕೊಲೆ ಮಾಡಿದೆ ಅನ್ನೋದನ್ನ ಈ ಅಕ್ಷಯ್ ಪೊಲೀಸರ ಮುಂದೆ ಬಾಯ್ ಬಿಟ್ಟಿದ್ದಾನೆ. ಅಪ್ಪ ಅಮ್ಮ ತಂಗಿ 3 ಕೂಡ ಮಿಸ್ಸಿಂಗ್ ಅನ್ನುವಂಥ ಕಥೆಯನ್ನ ಕಟ್ಟಿದ್ದ. ಬೆಂಗಳೂರಿಗೆ ಬರಬೇಕಿತ್ತು, ಟ್ರೀಟ್ಮೆಂಟ್ ಇತ್ತು ಅನ್ನುವಂಥ ಒಂದಷ್ಟು ಬಣ್ಣ ಬಣ್ಣದ ಕಥೆಗಳನ್ನು ಕಟ್ಟಿದ್ದಂಥ ಅಕ್ಷಯ್ನ ನಿಜ ಬಣ್ಣ ಆ ನಂತರ ಬಯಲಾಯಿತು. ಯಾವಾಗ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ರು ಪೊಲೀಸರು, ಆಗಲೇ ಅನುಮಾನ ಬಂದಿತ್ತು. ಆದರೂ ಕೂಡ ಈತನ ಮಾತನ್ನ ನಂಬಿ ತನಿಖೆಯನ್ನು ಆರಂಭಿಸಿದ್ರು. ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲೂ ಹುಡುಕಾಡಿದ್ರು, ಎಲ್ಲೂ ಕೂಡ ಅವರು ಬಂದಂಥ ಕುರುಹು ಇಲ್ಲ, ಎಲ್ಲೂ ಕೂಡ ಅವ್ರು ಬಂದಿದ್ದಾರೆ ಅಥವಾ ಈತ ಹೇಳ್ತಾ ಇರುವಂಥ ಕಥೆಯನ್ನು ನಂಬುವಂಥ ಯಾವುದೇ ಆಧಾರಗಳು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಡೌಟ್ ಬಂದಿದ್ದು ಈತನ ಮೇಲೆ. ಬಂದಿದ್ರೆ ಒಬ್ಬರಾದ್ರೂ ಬರಬೇಕಿತ್ತು, ಒಬ್ರು ಫೋನ್ ಆದರೂ ರಿಂಗ್ ಆಗಬೇಕಿತ್ತು, ಒಬ್ಬರಾದ್ರೂ ಎತ್ತಬೇಕಿತ್ತು, ಏನಾದರೂ ಮಾಹಿತಿ ಸಿಗ್ತಾ ಇತ್ತು. ಆದರೆ ಅಂಥದ್ದು ಯಾವುದೂ ಸಿಕ್ಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕೊಟ್ಟೂರಿನಲ್ಲಿ ನಡೆದಿರುವಂತಹ ಈ ಮರ್ಡರ್ ಸ್ಟೋರಿ, ಚಿಲ್ಲಿಂಗ್ ಸ್ಟೋರಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರಿಗೆ ಒಂದಷ್ಟು ಇಡೀ ಕಹಾನಿಯ ಕತೆ ಗೊತ್ತಾಗಿದೆ. ಈತ ಕೊಲೆ ಮಾಡಿರೋದು ಹೇಗೆ ಅನ್ನೋದು ಗೊತ್ತಾಗಿದೆ. ಏನೇನು ಮಾಡ್ದ ಈತ, ಅದರ ನಂತರದಲ್ಲಿ ಅದನ್ನು ಮುಚ್ಚಾಕೋದಕ್ಕೆ ಏನೇನು ಪ್ರಯತ್ನ ಮಾಡ್ದ, ಡೀಟೇಲ್ಸ್ ಏನಿದೆ? ಈಗಾಗಲೇ ಏನು ಆಕೆಯ ಪ್ರಿಯತಮ ಏನಿದ್ದಾನೆ ಆತ ಅನ್ಯ ಧರ್ಮದ ಅವನ ಆಗಿರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಒಂದು ಅಪೋಸ್ ಅನ್ನ ಮಾಡ್ತಾನೆ ಅಕ್ಷಯ್. ಈ ಯುವಕನನ್ನ ಪ್ರೀತಿ ಮಾಡಬೇಡ ಅಂತ ಹೇಳಿ ಪದೇ ಪದೇ ಆಕೆಯ ಮೇಲೆ ಹಲ್ಲೆಯನ್ನ ನಡೆಸುವಂತದ್ದು, ಮತ್ತೆ ಇನ್ನಿತರ ಅಂದ್ರೆ ಆಕೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ನಂತರ ಆಕೆ ಗರ್ಭಿಣಿ ಅಂತ ಗೊತ್ತಾದ ಬಳಿಕ ಅದು ಫ್ಯಾಮಿಲಿಗೂ ಕೂಡ ಗೊತ್ತಾಗುತ್ತೆ.
ಈ ಸಂದರ್ಭದಲ್ಲಿ ತಂದೆ ಏನಿದ್ದಾನೆ ಆತ ಆಕೆಯನ್ನ ಅಬೋರ್ಷನ್ ಮಾಡಿಸೋದ್ ಬೇಡ ಅಂತ ಹೇಳಿ ಆತ ಒಂದು ಅಪೋಸ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ನಂತರ ಈ ಇಷ್ಟು ಜನರನ್ನ ಕೊಲೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಆತ ಎಲ್ಲವನ್ನು ಕೂಡ ಪ್ರೀ ಪ್ಲಾನ್ ಅನ್ನ ಮಾಡ್ತಾನೆ. ನಂತರ 3 ಜನರನ್ನ ಹತ್ಯೆ ನಡೆಸಿ ಈ ರೀತಿಯಾದಂತಹ ಒಂದು ಕತೆ ಕಟ್ತಾನೆ. ಅಂದ್ರೆ ಬೆಂಗಳೂರಿಗೆ ಬಂದಿದ್ರು, ಅವರೆಲ್ಲರೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಇಡೀ ನನ್ನ ಫ್ಯಾಮಿಲಿಯೇ ಒಂದು ಮಿಸ್ಸಿಂಗ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದರ ಒಂದು ಡೀಟೇಲ್ಸ್ ಗಳಂದ್ರೆ ಅವರ ಮಿಸ್ ಆದಂತಹ ವ್ಯಕ್ತಿಗಳನ್ನ ನನಗೆ ಕಂಡುಹಿಡಿದು ಕೊಡಿ ಅಂತ ಹೇಳಿ ತಿಲಕ್ ನಗರ ಪೊಲೀಸ್ ಠಾಣೆಗೆ ಬರ್ತಾನೆ. ಆದ್ರೆ ಯಾವಾಗ ಜಯದೇವ ಆಸ್ಪತ್ರೆಯಲ್ಲಿ ಇದ್ದಂತಹ CCTVಗಳು ಮತ್ತೆ ಆತ ಹೇಳಿರುವಂತಹ ಒಂದು ಟೈಮಿಂಗ್ಸ್ ಏನಿದೆ ಅದ್ ಯಾವ್ದು ಕೂಡ ಮ್ಯಾಚ್ ಆಗದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಆತನ ಮೇಲೆಯೇ ಡೌಟ್ ಬರುತ್ತೆ. ಅಂದ್ರೆ ಇವನು ಏನೋ ಒಂದು ನಾಟಕ ಆಡ್ತಾ ಇದ್ದಾನೆ. ಅಂದ್ರೆ ಅಲ್ಲಿಯವರೆಗೂ ಪೊಲೀಸರಿಗೂ ಕೂಡ ಗೊತ್ತಿರೋದಿಲ್ಲ ಈತ ಹತ್ಯೆಯನ್ನ ಮಾಡಿದ್ದಾನೆ ಅಂತ ಹೇಳಿ. ಆದ್ರೆ ಯಾವಾಗ ಈತನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಲಾಗಿತ್ತು, ನಂತರ ಅಸಲಿ ಕತೆ ಹೊರಬಿದ್ದಿದೆ. ಅಷ್ಟೂ ಜನ ಅಂದ್ರೆ ತನ್ನ ಮರ್ಯಾದೆ ಹೋಯ್ತು ಅನ್ನುವಂತಹ ಒಂದು ಕಾರಣದಿಂದಾಗಿ ಮತ್ತು ಅನ್ಯ ಕೋಮಿನ ಯುವಕನ ಜೊತೆ ಈಕೆ ಒಂದು ಸೇರಿ ದೈಹಿಕ ಸಂಪರ್ಕವನ್ನ ಮಾಡಿ ಗರ್ಭಿಣಿ ಆಗಿದ್ದಾಳೆ ಅನ್ನುವಂತಹ ಒಂದು ವಿಚಾರ ಯಾವಾಗ ಗೊತ್ತಾಯ್ತು, ಇದೆಲ್ಲವೂ ಕೂಡ ಆಕೆಯನ್ನ ಸಾಯಿಸ್ಬೇಕು ಅಂತ ಇದ್ದ. ನಂತರ ಯಾವಾಗ ತನ್ನ ಕುಟುಂಬ ಏನಿದೆ ಆ ಕುಟುಂಬವೂ ಕೂಡ ತಂಗಿಯ ಪರವಾಗಿಯೇ ನಿಲ್ತು. ಅಭಿಷೇಕ್, ಥ್ಯಾಂಕ್ ಯು. ಡೀಟೇಲ್ಸ್ ನೋಡಿ, ಈತ ತಂದೆ ತಾಯಿ ತಂಗಿಯನ್ನ ಹತ್ಯೆ ಮಾಡಿದ್ದಂಥದ್ದು, ಆನಂತರ ಬೇರೆದೇ ಕಥೆ ಕಟ್ಟಿದ್ದು, ಥೇಟ್ ದೃಶ್ಯ ಮಾದರಿಯಲ್ಲಿ ಕಥೆ ಕಟ್ಟಿದ್ದ ಕ್ರೂರಿ ಅಕ್ಷಯ್. ಈತ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಈ ಮರ್ಡರ್ ಮಾಡಿದ್ದು. ಜನವರಿ 26ನೇ ತಾರೀಕು ಮೂವರನ್ನು ಕೂಡ ಒಬ್ಬರಾದ್ಮೇಲೆ ಒಬ್ಬರನ್ನ ಕೊಲೆ ಮಾಡ್ತಾನೆ, ಮನೆಯಲ್ಲೇ ಕೊಲೆ ಮಾಡ್ತಾನೆ, ಕರೆದು ಕೊಲೆ ಮಾಡ್ತಾನೆ. ಆನಂತರ ಮನೆಯ ಕೊಠಡಿಯಲ್ಲೇ ಅವ್ರನ್ನ ಹೂತ್ ಹಾಕ್ತಾನೆ, ಟೈಲ್ಸ್ ತೆಗೆದುಬಿಟ್ಟು ಅಲ್ಲೇ ಕೆಳಗಡೆ ಗುಂಡಿ ತೋಡಿ ಹೂತ್ ಹಾಕ್ತಾನೆ. ಜನವರಿ 27ನೇ ತಾರೀಕು ಅವತ್ತಲ್ಲೇ ಇರ್ತಾನೆ ಆತ. ನೆಕ್ಸ್ಟ್ ಡೇ ಜನವರಿ 27ನೇ ತಾರೀಕು ಕೊಟ್ಟೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾನೆ. ಬೆಂಗಳೂರಲ್ಲಿ ಬಂದ್ಬಿಟ್ಟು ಅಂದ್ರೆ ಅಷ್ಟೊಳಗಾಗ್ಲೇ ಆತ ಈ ವಿಚಾರವನ್ನ ತನ್ನ ಮಾವ ವಸಂತ್ ಎಂಬುವರ ಬಳಿ ಹೇಳ್ತಾನೆ, ಈ ತರ ಮಾಡಿದೀನಿ ಅಂತ. ಅವರು ಕೊಟ್ಟ ಪ್ಲಾನ್ ಅಂತೆ ಶವಗಳನ್ನ ಹೂತ್ ಹಾಕಿರ್ತಾನೆ. ಆ ನಂತರ ಸೀದಾ ಬೆಂಗಳೂರಿಗೆ ಬಂದು ಪೊಲೀಸರಿಗೆ ಕತೆ ಕಟ್ತಾನೆ. ಈ ಕಟುಕ ಮಗನ ಕರಾಳ ಸತ್ಯ ಒಂದೊಂದಾಗೆ ರಿವೀಲ್ ಆಗ್ತಾ ಇದೆ, ಬೆಚ್ಚಿ ಬೀಳಿಸ್ತಾ ಇದೆ ಈತನ ಅಸಲಿ ಸತ್ಯ. ಮನೆಯ ಹಾಲ್ನಲ್ಲಿ ತಂದೆ ತಾಯಿ ತಂಗಿ ಮೂವರ ದೇಹವನ್ನ ಕೂಡ ಈತ ದಫನ್ ಮಾಡಿದ್ದ. ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಕೊಂದು ಹಾಕಿದ್ದ ಈ ಕಿರಾತಕ. ಮೊದಲಿಗೆ ತಾಯಿ ಜಯಲಕ್ಷ್ಮಿ, ಆಕೆಯ ಕತ್ತು ಕೊಯ್ದು ಕೊಲೆ ಮಾಡಿದ್ದ. ಆ ಬಳಿಕ ತಂಗಿಗೆ ಕರೆ ಮಾಡಿ ಗಿಫ್ಟ್ ಕೊಡ್ತೀನಿ ನಿನ್ನ ಬಾ ಅಂತ ಹೇಳಿದ್ದ ಈ ಅಕ್ಷಯ್. ಅಣ್ಣ ಏನೋ ಗಿಫ್ಟ್ ಕೊಡ್ತಾನೆ ಅಂತ ಓಡೋಡಿ ತಂಗಿ ಅಮೃತ ಬಂದಿದ್ಲು. ಮನೆಗೆ ಬಂದಂಥ ಅಮೃತಾಳಿಗೆ ತಾನೇ ಕೊಂದಂಥ ತಾಯಿಯನ್ನ ತೋರಿಸಿ, ತಗೋ ಇದೇ ನಿನಗೆ ಗಿಫ್ಟ್ ಅಂತ ಈ ಸೈಕೋ ಕಿಲ್ಲರ್ ತೋರಿಸಿದ್ದ. ತಾಯಿ ಹೆಣವನ್ನ ತೋರಿಸಿ ಇದೇ ನಿನ್ನ ಗಿಫ್ಟ್ ಅಂತ ಈ ಕಿರಾತಕ ಹೇಳಿದ್ನಂತೆ. ಆ ನಂತರದಲ್ಲಿ ತಂದೆ ಜೊತೆಗೆ ತಂಗಿ ಮೂವರನ್ನು ಕೂಡ ಆತ ಕೊಲೆ ಮಾಡಿ ಮನೆಯ ಹಾಲ್ನಲ್ಲಿ ಹೂತಾಕಿದ್ದ. ಇದೆಲ್ಲವೂ ನಡೆದಿರೋದು ಜನವರಿ 26ರಂದು. ಆ ನಂತರ ಬೆಂಗಳೂರಿಗೆ ಬರ್ತಾನೆ ಈತ. 3 ದಿನಗಳ ಬಳಿಕ ಜನವರಿ 29ರಂದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಪೊಲೀಸರಿಗೆ ಅನುಮಾನ ಕಾಡೋದು. ಆ ನಂತರದಲ್ಲಿ ಈತನನ್ನ ಬೆಂಡೆತ್ತಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಕೊಲೆ ಮಾಡಿದಂಥ ಕಹಾನಿಯನ್ನ ಒಂದೊಂದಾಗೆ ರಿವೀಲ್ ಮಾಡ್ತಾ ಹೋಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಈ ಕೋಲ್ಡ್ ಬ್ಲಡೆಡ್ ಮರ್ಡರ್ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಯಾವ ರೀತಿಯಲ್ಲಿ ಕೊಲೆ ಮಾಡಿದ್ದ ಅನ್ನೋದನ್ನ ನೆನೆಸ್ಕೊಂಡ್ರು ಕೂಡ ಇಂಥ ಕಿರಾತಕ ಮಕ್ಕಳು ಬೇಕಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಪೊಲೀಸರ ತನಿಖೆಯಲ್ಲಿ ಏನೇನು ಅಂಶಗಳೀಗ ಬಯಲಾಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸುರೇಶ್. ಖಂಡಿತ ಅಶ್ವಿನಿ, ಏನೋ ಈ ಒಂದು ಘಟನೆ ನಿಜಕ್ಕೂ ಕೂಡ ಇಡೀ ಕೊಟ್ಟೂರು ಪಟ್ಟಣವನ್ನ ಬೆಚ್ಚಿ ಬೀಳ್ಸಿರ್ತಕ್ಕಂಥದ್ದು. ಒಬ್ಬೊಬ್ಬರನ್ನಾಗೆ 3 ಜನನ್ನ ಕೊಲೆ ಮಾಡಿರ್ತಕ್ಕಂತಹ ಕಿರಾತಕ ಕೇವಲ ಸಣ್ಣ ಕಾರಣಕ್ಕೆ ಕೊಲೆ ಮಾಡಿದ್ನ ಅಂತಕ್ಕಂತಹ ಅನುಮಾನಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ತನ್ನ ತಾಯಿಯನ್ನ ಕತ್ತು ಸೀಳ್ತಾನೆ. ಕತ್ತು ಸೀಳಿದ ಬಳಿಕ ಸಹೋದರಿಗೆ ಕರೆಯನ್ನ ಮಾಡ್ತಾನೆ, ನಿನಗೆ ಒಂದು ಸಣ್ಣ ಗಿಫ್ಟ್ ಇದೆ ಬಾ ಅಂತಕ್ಕಂಥ ವಿಚಾರವನ್ನ ಹೇಳ್ತಾನೆ. ಆಮೇಲೆ ಸಹೋದರಿ ಅಮೃತ ಬಂದಂತ ಸಂದರ್ಭದಲ್ಲಿ ತಾಯಿಯನ್ನ ಕೊಂದಿರ್ತಕ್ಕಂತಹ ದೃಶ್ಯವನ್ನ ತೋರಿಸ್ತಾರೆ. ಅದಾದ ಬಳಿಕ ಅಮೃತಳ ಕತ್ತನ್ನು ಕೂಡ ಸೀಳ್ತಾನೆ. ಏನು ಅದಾದ ಬಳಿಕ ಅವರ ತಂದೆ ಬರ್ತಾನೆ, ತಂದೆಯನ್ನು ಕೂಡ ಕೊಲೆಯನ್ನ ಮಾಡ್ತಾನೆ. ಕೊಲೆಯನ್ನ ಮಾಡಿದ ಬಳಿಕ ಅವರ ಏನು ಮನೆಯಲ್ಲಿ ಸಂಪೂರ್ಣವಾಗಿ ಇರ್ತಕ್ಕಂತಹ ಹಾಲ್ ನಲ್ಲಿ
2x2 ಟೈಲ್ಸ್ ಅನ್ನ ಓಪನ್ ಮಾಡಿ ಗುಂಡಿಯನ್ನ ತೋಡ್ತಾನೆ. ಗುಂಡಿ ತೋಡಿ ಆ ಗುಂಡಿಯಲ್ಲಿ ಮೊದಲನೇದಾಗಿ ತಾಯಿ ಜಯಲಕ್ಷ್ಮಿಯನ್ನ, ಅದಾದ ಬಳಿಕ ಸಹೋದರಿ ಅಮೃತಳನ್ನ, ಅದಾದ ಬಳಿಕ ತಂದೆಯ ಒಂದು ಶವವನ್ನ ಮುಚ್ಚಲಿಕ್ಕೆ ಹೋಗ್ತಾನೆ. ಏನು ಯಾವಾಗ ತಂದೆಯ ಶವ ಆ ಒಂದು ಗುಂಡಿಯಲ್ಲಿ ಇಡಿಸಲ್ಲೋ ಆ ಸಂದರ್ಭದಲ್ಲಿ ಆ ಎರಡೂ ಕಾಲುಗಳನ್ನ ಕಟ್ ಮಾಡಿ ಕೆಳಗಡೆ ಜೋಡಿಸಿ ಆ ಒಂದು ಶವವನ್ನ ಮುಚ್ಚಿ ಸಂಪೂರ್ಣವಾಗಿ ಮೇಲೆ ಮಣ್ಣು ಹಾಕ್ತಾನೆ. ಮಣ್ಣು ಹಾಕಿದ ಬಳಿಕ ಮಾವನಿಗೆ ಕರೆಯನ್ನ ಮಾಡಿ ಈ ರೀತಿ ಮಾಡಿದ್ದೇನೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಥೇಟ ಸಿನಿಮಾ ಸ್ಟೈಲ್ ನಲ್ಲಿ ಈ ಒಂದು ಕೊಲೆ ಆಗಿದೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಇನ್ನಷ್ಟು ತನಿಖೆ ಏನಿದೆ, ಸಾಕಷ್ಟು ತನಿಖೆಯಿಂದ ಈ ವಿಚಾರ ಮತ್ತಷ್ಟು ವಿಚಾರಗಳು ಹೊರಗಡೆ ಬರ್ಲಿಕ್ಕಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ 2-3 ಕಾರಣಗಳನ್ನ ಇಲ್ಲಿ ಮೇಲ್ನೋಟಕ್ಕೆ ಐಡೆಂಟಿಫೈ ಮಾಡ್ಲಾಗಿರ್ತಕ್ಕಂಥದ್ದು. ಹೆಚ್ಚಿನ ತನಿಖೆಯನ್ನ ಬೆಂಗಳೂರಿನ ತಿಲಕ್ ನಗರ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ತಿಲಕ್ ನಗರ ಪೊಲೀಸರ ತನಿಖೆಯ ಬಳಿಕ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ಲಿಕ್ಕಿರ್ತಕ್ಕಂಥದ್ದು ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈತನ ಈ ಕರಾಳತೆ ಒಂದೊಂದಾಗೆ ಬಯಲಾಗಿದೆ. ಯಾವ ರೀತಿಯಲ್ಲಿ ಕೊಲೆ ಮಾಡ್ದ, ಯಾಕಾಗಿ ಕೊಲೆ ಮಾಡ್ದ, ಎಲ್ಲ ವಿಚಾರಗಳು ಈಗ ಗೊತ್ತಾಗಿರೋದು. ಸದ್ಯಕ್ಕೆ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. 400 ಕೋಟಿ ಹಣದ ಮಾಲೀಕ ಅಂತ ಹೇಳಲಾಗ್ತಾ ಇರುವಂತಹ ಕಿಶೋರ್ ಸಾವ್ಲಾ ಫೈನಲಿ ಸರೆಂಡರ್ ಆಗಿದ್ದಾನೆ. ಈತ ಪ್ರಮುಖ ಆರೋಪಿ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ ನಿನ್ನೆ ಸಂಜೆ ವಶಕ್ಕೆ ಪಡೆದಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಗೋಟಿ ಠಾಣೆಗೆ ಬಂದು ಶರಣಾಗತಿ ಆಗಿದ್ದಾನೆ. ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ ಆಗಿದೆ. 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿದಂಥವರು ಸೇರಿ, ಅದರ ಜೊತೆಯಲ್ಲಿ ಆ ಟ್ರಕ್ನ ಡ್ರೈವರ್ಗಳು ಸೇರಿ, ಈಗ ಕಿಶೋರ್ ಚಾವ್ಲಾ ಆತ ಕೂಡ ಸರೆಂಡರ್ ಆಗಿರೋದು. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಆ 400 ಕೋಟಿ ಕೂಡ ಆತನದ್ದೇ ಅಂತ ಹೇಳಲಾಗ್ತಾ ಇದೆ. ಅದರ ಮೂಲ ಏನು, ಆತನಿಗೆ ಸಂಬಂಧಪಟ್ಟಿದ್ದ ಅಥವಾ ಎಲ್ಲಿಂದ ಎಲ್ಲಿಗೆ ಸಾಗಾಟ ಮಾಡಲಾಗ್ತಾ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗಾಗಲೇ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿಗಳು, ಸಂದೀಪ್ ಈಗಾಗಲೇ ದೂರನ್ನ ಕೊಟ್ಟಿದ್ದಾನೆ. ತನ್ನ ಕಿಡ್ನಾಪ್ ಆಗಿತ್ತು, ಅದನ್ನ ಮಾಡಿಸಿರೋದು ಕಿಶೋರ್ ಚಾವ್ಲಾ ಅನ್ನುವಂಥದ್ದನ್ನ ಕೂಡ ಹೇಳಿರೋದ್ರಿಂದ ಆ ಕಂಪ್ಲೇಂಟ್ ಆಧಾರದ ಮೇಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಫೈನಲಿ ಈತ ಸರೆಂಡರ್ ಆಗಿರೋದ್ರ ಮೂಲಕ ಈ ಇಡೀ ಕೇಸ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಿಡ್ನಾಪ್ ಮಾಡಿದ ಹೌದಾ, ಕಿಡ್ನಾಪ್ ಮಾಡಿದ ನಂತರದಲ್ಲಿ ಏನೇನಾಯಿತು, ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಈಗ ತೀವ್ರಗೊಳಿಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್, ಈತ ಸರೆಂಡರ್ ಆಗೋ ಮೂಲಕ ಯಾವೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ, 400 ಕೋಟಿ ಯಾರಿಗೆ ಸೇರಿದ್ದು, ಏನು ಎತ್ತ, ಎಸ್ಐಟಿ ಅಧಿಕಾರಿಗಳ ತನಿಖೆ ಎಲ್ಲಿವರೆಗೂ ಬಂದಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮೈಲಾರಿ. ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ ನಡೆದಿದೆ ಎನ್ನಲಾಗಿರುವಂಥ ಈ ದರೋಡೆ ಪ್ರಕರಣವನ್ನು ಮಹಾರಾಷ್ಟ್ರದ ಎಸ್ ಐ ಟಿ ಪೊಲೀಸರು ಗಂಭೀರವಾಗಿ ಪರಿಗಣನೆ ಮಾಡಿದರು. ಜೊತೆಗೆ ಈಗ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆ ಆಗಿರುವಂಥದ್ದು. ಪ್ರಕರಣದ ಕಿಂಗ್ ಪಿನ್ ಮತ್ತು ಹಣದ ಮಾಲೀಕ ಎನ್ನಲಾಗಿರುವಂಥ ಕಿಶೋರ್ ಸೇಠ್ ಈಗ ಶರಣಾಗಿರುವಂಥದ್ದು. ನಾಸಿಕ್ ಮೂಲದ ಗೋಟಿ ಪೊಲೀಸ್ ಠಾಣೆಗೆ, ಅಂದರೆ ಅಲ್ಲಿ ಏನು SIT ಪೊಲೀಸರಿಗೆ ಇಲ್ಲಿ ಶರಣಾಗಿರುವಂಥದ್ದು. ಶರಣಾಗಿ ಏನು ನಿನ್ನೆ ಶನಿವಾರ ಸಂಜೆ ಕೂಡ ಆತನನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸರು ತೀವ್ರ ವಿಚಾರಣೆಯನ್ನ ಮಾಡ್ತಿರುವಂಥದ್ದು. ಕಿಡ್ನಾಪ್ ಅಂದರೆ ಸಂದೀಪ್ ಪಾಟೀಲ್ ಏನು ದೂರನ್ನ ಕೊಟ್ಟಿದ್ದ, ನನ್ನನ್ನು ಕಿಡ್ನಾಪ್ ಮಾಡಿ ಅಲ್ಲಿ ಜಯೇಶ್ ಎಂಬಾತ ನೀನು ದರೋಡೆ ಮಾಡಿದ್ಯಾ, 400 ಕೋಟಿ ದರೋಡೆ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ನನ್ನ ಮುಂದೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆ ಆಧಾರ ಮೇಲೆ ಈಗಾಗಲೇ ದೂರು ದಾಖಲಿಸಿಕೊಂಡು SIT ರಚನೆ ಮಾಡಿ ತನಿಖೆಯನ್ನು ಮಾಡ್ತಿದ್ದಂಥ ಪೊಲೀಸರು ಒಟ್ಟು 8 ಜನ ಆರೋಪಿಗಳನ್ನು ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನು, ಕಿಡ್ನಾಪ್ ಯಾತಕ್ಕೆ ಮಾಡಿದ್ದಾರೆ, ಹಣದ ಮೂಲ ಯಾವುದು, ಜೊತೆಗೆ ಈ ಸಂದೀಪ್ ಪಾಟೀಲ್ ಹೇಳ್ತಿರೋದು ಎಲ್ಲವೂ ಸತ್ಯವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು SIT ಪೊಲೀಸರು ಮಾಡ್ತಿರುವಂಥದ್ದು. ಜೊತೆಗೆ ಆಡಿಯೋ ಸಂಭಾಷಣೆಗಳು ಏನು ವೈರಲ್ ಆಗಿದ್ದು, ಆ ಒಂದು ವೈರಲ್ ಆದಂಥ ಸಂದರ್ಭದಲ್ಲಿ
ಗುಜರಾತ್ ಮೂಲದ ರಾಜಕಾರಣಿ ಯಾರು, ಆಶ್ರಮ ಯಾವುದು ಮತ್ತು ಜೊತೆಗೆ ಹಣವನ್ನು ಎಲ್ಲಿ ತುಂಬಲಾಗಿತ್ತು, ಹಣವನ್ನು ಎಲ್ಲಿ ದರೋಡೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಕಿಶೋರ್ ಶೇಟ್ನನ್ನು ಇಲ್ಲಿ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಜೊತೆಗೆ ಕಿಶೋರ್ ಶೇಟ್ ಏನಿದ್ದಾನೆ ಈತ ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಗೆ ಬಿಲ್ಡರ್ ಕೂಡ ಆಗಿರುವಂಥದ್ದು. ಈತನ 400 ಕೋಟಿ ಹಣವನ್ನು ಈತನೇ ಸಾಗಾಟವನ್ನು ಮಾಡ್ತಿದ್ದ. ಗೋವಾದಿಂದ ಈತ ಏನು ಆಂಧ್ರಕ್ಕೆ ಹೋಗಿ ಅಲ್ಲಿಂದ ಅದು ಇದಕ್ಕೆ ಏನು ಗುಜರಾತ್ಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಬೆಳಗಾವಿಯಲ್ಲಿ ಈ ಒಂದು ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಬೆಳಗಾವಿಯ ಪೊಲೀಸರು ಅಲರ್ಟ್ ಆಗಿ ಇಲ್ಲಿರುವಂಥ ಪೊಲೀಸರು ಕೂಡ ಮಹಾರಾಷ್ಟ್ರದಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಸುಳಿವನ್ನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅಲ್ಲಿರುವಂಥ SIT ಪೊಲೀಸರು ಮಾಡ್ತಾ ಇಲ್ಲ. ಈ ಒಂದು ಪ್ರಕರಣವನ್ನು ಏನು ಸಂಪೂರ್ಣವಾಗಿ ತೀವ್ರ ವಿಚಾರಣೆಯನ್ನು ಮಾಡ್ತಿರುವಂಥ SIT ಪೊಲೀಸರು ಈ ಎಲ್ಲ ವಿಚಾರಗಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನು ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಗೌಪ್ಯ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಸದ್ಯ ಈಗ ಮತ್ತೊಬ್ಬ ಆರೋಪಿಯನ್ನು ಅಜರ್ ಒಬ್ಬ ಉಳಿದುಕೊಂಡಿದ್ದಾನೆ. ಆತನ ಬಂಧನ ಕೂಡ ಈಗ ಶೋಧ ಕಾರ್ಯವನ್ನು ಮಾಡ್ತಿರುವಂಥದ್ದು. ಅಶ್ವಿನಿ. ರೈಟ್ ಮೈಲಾರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಖ್ಯಾತ ಉದ್ಯಮಿ CJ ರಾಯ್ ಡೆತ್ ಕೇಸ್ನ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಡೆತ್ ನೋಟ್ ಬರೆದಿಟ್ಟಿದ್ರು CJ ರಾಯ್ ಅನ್ನುವಂಥದ್ದು. ಏನೆಲ್ಲ ಇತ್ತು ಆ ಡೆತ್ ನೋಟ್ನಲ್ಲಿ ಅನ್ನುವಂಥ ಕುತೂಹಲ. ತಮ್ಮ ಕುಟುಂಬಸ್ಥರಿಗೆ ಡೆತ್ ನೋಟ್ನಲ್ಲಿ ಕ್ಷಮೆ ಕೇಳಿದ್ರು CJ ರಾಯ್. ನಾನು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಕ್ಷಮೆ ಕೇಳಿದ್ರು. ಜೊತೆಗೆ ಸಾವಿಗೂ ಮುನ್ನ ತನ್ನ ನೋವನ್ನು ಡೆತ್ ನೋಟ್ನಲ್ಲಿ ಅಕ್ಷರ ರೂಪಕ್ಕಿಳಿಸಿದ್ರು. ಯಾರಿಂದ ಎಷ್ಟು ಹಣ ಬರಬೇಕು, ತಮ್ಮ ಮುಂದಿನ ವ್ಯವಹಾರಗಳನ್ನ ಯಾರು ನೋಡ್ಕೋಬೇಕು, ಈ ಎಲ್ಲ ಅಂಶಗಳನ್ನು ಕೂಡ CJ ರಾಯ್ ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ CJ ರಾಯ್ ಆಪ್ತ ಬಳಗದಿಂದ ಖಚಿತ ಮಾಹಿತಿ ದೊರೆತಿದೆ. ಡೆತ್ ನೋಟ್ ಬರೆದಿಟ್ಟಿದ್ರು ಅನ್ನುವಂಥದ್ದು, ಡೆತ್ ನೋಟ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಬರೆದಿಟ್ಟಿದ್ರಂತೆ. ಜೊತೆಗೆ ಯಾರ್ಯಾರಿಂದ ಎಷ್ಟು ಹಣ ಬರಬೇಕು ಅನ್ನೋದನ್ನು ಕೂಡ ಬರೆದಿಟ್ಟಿದ್ರಂತೆ. ಹಾಗೆಯೇ ಮುಂದಿನ ವ್ಯವಹಾರಗಳನ್ನು ಯಾರು ನೋಡ್ಕೋಬೇಕು ಅನ್ನುವಂಥದ್ದು ಕೂಡ ಬರೆದಿಟ್ಟಿದ್ರಂತೆ. 2 ದಿನಗಳ ಹಿಂದೆ ಗನ್ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ, ಪಿಸ್ತೂಲ್ನಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ, ಎದೆಗೆ ಶೂಟ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಖ್ಯಾತ ಉದ್ಯಮಿ CJ ರಾಯ್ ಡೆತ್ ನೋಟ್ ಸಿಕ್ಕಿದೆ. IT ದಾಳಿಯ ಸಂದರ್ಭದಲ್ಲಿ ಕೇರಳ IT ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ CJ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಹೇಳಲಾಗಿದೆ. ಖ್ಯಾತ ಉದ್ಯಮಿ CJ ರಾಯ್ ಮೃತದೇಹವನ್ನ ಇವತ್ತು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಇವತ್ತು ಅಂತ್ಯಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಬನ್ನೇರುಘಟ್ಟದಲ್ಲಿ ಇರುವಂತಹ ಉದ್ಯಮಿ ರಾಯ್ ಅವರ ನೆಚ್ಚಿನ ತಾಣ, ಅಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥದ್ದನ್ನು ಅವರೇ ಹೇಳ್ಕೊಂಡಿರೋದ್ರಿಂದ ಅಲ್ಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೇಚರ್ಸ್ ಲಕ್ಸುರಿ ರೆಸಾರ್ಟ್ನಲ್ಲಿ CJ ರಾಯ್ ಅಂತ್ಯಕ್ರಿಯೆ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹ ಇತ್ತು, ಅದನ್ನು ಕುಟುಂಬಸ್ಥರಿಗೆ ಈಗ ಹಸ್ತಾಂತರ ಮಾಡಲಾಗಿದೆ. ಅದರ ನಂತರದಲ್ಲಿ CJ ರಾಯ್ ಅವರ ಸಹೋದರ, ಅವರಿಗೆ ಸಂಬಂಧಪಟ್ಟಂಥ ಅವರ ನಿವಾಸ ವೈಟ್ ಹೌಸ್ನಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿರೋದು. ಅಂತಿಮ ದರ್ಶನದ ನಂತರದಲ್ಲಿ CJ ರಾಯ್ ಅವರಿಗೆ ಸಂಬಂಧಪಟ್ಟಂಥ ನೇಚರ್ಸ್ ಲಕ್ಸುರಿ ರೆಸಾರ್ಟ್ ಏನಿದೆ, ಆ ರೆಸಾರ್ಟ್ನಲ್ಲಿ ಅಂತ್ಯಕ್ರಿಯೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಇಡೀ ಮೃತದೇಹವನ್ನು ಬೌರಿಂಗ್ ಆಸ್ಪತ್ರೆಯಲ್ಲೇ ಇರಿಸಿದ್ರು. ಒಂದಷ್ಟು ಕುಟುಂಬಸ್ಥರು ಕೂಡ ಆಗಮನದ ನಿರೀಕ್ಷೆ ಇತ್ತು. ಅವ್ರು ಬಂದ ನಂತರದಲ್ಲಿ ಈಗ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಅಂತಿಮ ದರ್ಶನಕ್ಕೆ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಗಣ್ಯರು, ರಾಜಕಾರಣಿಗಳು ಸೇರಿದಂತೆ ಅನೇಕ ವಲಯಗಳಲ್ಲೂ ಕೂಡ CJ ರಾಯ್ ಒಡನಾಟವನ್ನು ಹೊಂದಿರೋದ್ರಿಂದ ಅನೇಕರು ಆಗಮಿಸುವಂಥ ನಿರೀಕ್ಷೆ ಇರೋದ್ರಿಂದ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಅಂತಿಮ ದರ್ಶನದ ನಂತರದಲ್ಲಿ ನೇಚರ್ಸ್ ಲಕ್ಸುರಿ ರೆಸಾರ್ಟ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಕುಟುಂಬಸ್ಥರು ಆಗಮಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿ ಮೃತದೇಹವನ್ನು ಈಗ ಹಸ್ತಾಂತರ ಮಾಡಲಾಗಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ CJ ರಾಯ್ ಅವರ ಅಂತಿಮ ದರ್ಶನಕ್ಕೂ ಕೂಡ ಈಗ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿರೋದು.
ಈ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದಂತಹ ಗನ್ ಇತ್ತಲ್ಲ, ಪಿಸ್ತೂಲ್ ಇತ್ತಲ್ಲ, ಅದು ಬೆಲ್ಜಿಯಂ ದೇಶದಲ್ಲಿ ನಿರ್ಮಾಣವಾದಂತಹ ಪಿಸ್ತೂಲ್, ಬೆಲ್ಜಿಯಂ ಪಿಸ್ತೂಲ್ನ ಅವ್ರು ಇಟ್ಕೊಂಡಿದ್ರು. ಅಫ್ಕೋರ್ಸ್ ಇದಕ್ಕೆ ಲೈಸೆನ್ಸ್ ಇತ್ತು ಅನ್ನುವಂಥ ಮಾಹಿತಿಗಳಿದ್ದಾವೆ. ಈ ಪಿಸ್ತೂಲ್ನ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಪ್ರಾಥಮಿಕ ತನಿಖೆಯಿಂದ ಕೆಲವು ಸತ್ಯಾಂಶಗಳು ಹೊರಬಿದ್ದಿದೆ. ರಾಷ್ಟ್ರಾದ್ಯಂತ ಬಿಸ್ನೆಸ್ ಹೊಂದಿದ್ದಂತಹ ಸಿಜೆ ರಾಯ್ ಇಂಪೋರ್ಟೆಡ್ ಡ್ರೆಸ್, ವಾಚ್, ಶೂಗಳನ್ನು ಬಳಸ್ತಾ ಇದ್ರು. ಮಿನಿ ಗನ್ ಕೂಡ ಇಂಪೋರ್ಟೆಡ್ ಆಗಿತ್ತು, ಅದನ್ನು ಇಟ್ಕೊಂಡಿದ್ರು. ಅಂಗೈಗಿಂತ ಚಿಕ್ಕ ಸ್ಮಾರ್ಟ್ ಸೌಂಡ್ಲೆಸ್ ಪಿಸ್ತೂಲ್ ಅದು. ಶ್ರೀಮಂತರು, ಉದ್ಯಮಿಗಳು ಬಳಸುವ ಪಿಸ್ತೂಲ್, ಆದರೆ ಅತ್ಯಂತ ಅಪಾಯಕಾರಿ ಪಿಸ್ತೂಲ್ ಇದು ಅಂತ ಹೇಳಲಾಗ್ತಾ ಇದೆ. ಇದನ್ನ ಬಳಸಿ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇಶದ ಇನ್ನಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ನ್ಯಾಷನಲ್ ಟಾಪ್ 5 ಜೆಫ್ರಿ ಎಫ್ಸ್ಟೀನ್ ಅವರಿಗೆ ಸಂಬಂಧಿಸಿದ ತನಿಖಾ ಕಡತಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉಲ್ಲೇಖವನ್ನು ಭಾರತ ಶನಿವಾರ ಬಲವಾಗಿ ತಿರಸ್ಕರಿಸಿದೆ. ಈ ಬಗ್ಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಐಪಿಎಸ್ ಅಧಿಕಾರಿಗಳು ಕೇಂದ್ರದಲ್ಲಿ ಐಜಿ ಮಟ್ಟದ ಅಧಿಕಾರಿ ಆಗೋದಕ್ಕೆ ಕನಿಷ್ಠ 2 ವರ್ಷ, ಎಸ್ಪಿ ಅಥವಾ ಡಿಐಜಿ ಮಟ್ಟದಲ್ಲಿ ಕೇಂದ್ರೀಯ ಸೇವೆ ಪೂರ್ಣಗೊಳಿಸುವುದು ಕಡ್ಡಾಯ. ಹೀಗೊಂದು ಹೊಸ ನಿಯಮವನ್ನು ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಮಾಡಿದೆ. ಜನವರಿ 28ರಂದು ಹೊರಡಿಸಲಾದಂತಹ ಈ ಮಾರ್ಗಸೂಚಿ ಪ್ರಕಾರ 2011 ಹಾಗೂ ನಂತರದ ಬ್ಯಾಚ್ ಅಧಿಕಾರಿಗಳಿಗೆ ಹೊಸ ನಿಯಮ ಅನ್ವಯ ಆಗುತ್ತೆ. ತಮಿಳುನಾಡಿನ ದಿಂಡಿಗಲ್ನಲ್ಲಿ ಥೈಪೂಸಂ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಥೈಪೂಸಂ ಹಿಂದೂಗಳ ಪವಿತ್ರ ಹಬ್ಬ. ಪಳನಿ ಆಂಡಾವರ್ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಸೇರಿದ್ದಾರೆ. ಪವಿತ್ರ ಸ್ನಾನ ಮಾಡಿ ಉತ್ಸವದಲ್ಲಿ ಭಾಗಿಯಾಗ್ತಿದ್ದಾರೆ. ಡ್ರೋನ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯನ್ನು ಕೂಡ ದಟ್ಟವಾದ ಮಂಜಿನ ಪದರ ಆವರಿಸಿದೆ. ದೆಹಲಿ ಬಳಿಕ ಈಗ ಉತ್ತರ ಪ್ರದೇಶ ಜನರಿಗೂ ಕೂಡ ಮಂಜಿನ ಭೀತಿ ಎದುರಾಗಿದೆ. ದೆಹಲಿಯ ಜೇಲಿನ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಭಾರತೀಯ ನೌಕಾಪಡೆಯ ಹಾಫ್ ಮ್ಯಾರಥಾನ್ 2026ರ 2ನೇ ಆವೃತ್ತಿಗೆ ಚಾಲನೆ ನೀಡಿದರು. ವೀಕ್ಷಕರೇ, ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. 11 ಗಂಟೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ 2026-27 ಮಂಡಿಸಲಿದ್ದಾರೆ. ಈಗಾಗಲೇ ಸಚಿವೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವಾಲಯದಿಂದ ನಿರ್ಗಮಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಬಜೆಟ್ ಮಂಡನೆಗೆ ರಾಷ್ಟ್ರಪತಿ ಅವರ ಬಳಿ ಅನುಮೋದನೆ ಪಡ್ಕೊಳ್ಬೇಕಾಗುತ್ತೆ. ಬೆಳಗ್ಗೆ 10:05 ನಿರ್ಮಲಾ ಸೀತಾರಾಮನ್ ಹಾಗೂ ಪ್ರಧಾನಿ ಮೋದಿ ಭೇಟಿ ಇರುತ್ತೆ. 10:15ಕ್ಕೆ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಆರಂಭ ಆಗುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಕೇಂದ್ರ ಬಜೆಟ್ಗೆ ಅನುಮೋದನೆ ಪಡ್ಕೊಳ್ಬೇಕಾಗತ್ತೆ. ಬಜೆಟ್ ನಡಾವಳಿಗಳು ಆರಂಭ ಆಗಿದೆ. ಆಲ್ರೆಡಿ ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಸಚಿವಾಲಯದಿಂದ ನಿರ್ಗಮಿಸಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ರಾಷ್ಟ್ರಪತಿಗಳ ಜೊತೆ ಸಮಾಲೋಚನೆ ನಡೆಸಿದ ಬಳಿಕ ಕ್ಯಾಬಿನೆಟ್ ಅನುಮೋದನೆ ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಿಗಳು ಉಪಸ್ಥಿತರಿರ್ತಾರೆ. ಪ್ರಧಾನಿಗಳನ್ನ ಭೇಟಿ ಮಾಡಿ ಆನಂತರ ಕ್ಯಾಬಿನೆಟ್ ಸಭೆ ಕರೆದು ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಅನುಮೋದನೆಯನ್ನು ಪಡ್ಕೊಂಡು ಅನಂತರ 11 ಗಂಟೆಗೆ ಸರಿಯಾಗಿ ಪಾರ್ಲಿಮೆಂಟ್ನಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಹಾಗೆಯೇ ದೇಶದ ಜನತೆಗೆ ಏನೆಲ್ಲ ಕೊಡುಗೆ ಕೊಡಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್.
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಅವ್ರಿಗೊಂದು ಬ್ರೀಫ್ ಐಡಿಯಾ ಕೊಡ್ತಾರೆ, ಹೇಗಿರುತ್ತೆ ಏನೇನಿರುತ್ತೆ ಬಜೆಟ್ನಲ್ಲಿ ಅನ್ನುವಂಥದ್ರ ಬ್ರೀಫ್ ಐಡಿಯಾ ಆಲ್ರೆಡಿ ಅವ್ರಿಗೆ ಮಾಹಿತಿ ಹೋಗಿರುತ್ತೆ. ಮತ್ತೊಮ್ಮೆ ಫಾರ್ಮಲಿ ಒಂದು ಔಪಚಾರಿಕವಾಗಿ ರಾಷ್ಟ್ರಪತಿಗಳಿಗೆ ಬ್ರೀಫ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಇರುತ್ತೆ ಬಜೆಟ್ ಅನ್ನೋದರ ಕುರಿತಾಗಿ ಸಮಾಲೋಚನೆ ನಡೆಸ್ತಾರೆ. ಆ ನಂತರದಲ್ಲಿ 10:15 ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗಿದೆ. ಸದ್ಯ ರಾಷ್ಟ್ರಪತಿ ಭವನದಲ್ಲಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. ಬಹಳ ಖುಷಿ ಪಡುವಂತಹ, ದೇಶ ಸಂತೋಷ ಪಡುವಂತಹ ಒಂದು ಹೆಮ್ಮೆಯ ಕ್ಷಣ ನೋಡಿ. ರಾಷ್ಟ್ರಪತಿ ಸ್ಥಾನದಲ್ಲಿ ಒಬ್ಬ ಘನತೆವೆತ್ತ ಮಹಿಳೆ, ಅದೇ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಒಬ್ಬ ಘನತೆವೆತ್ತ ಮಹಿಳೆ, ಇಬ್ಬರು ಕೂಡ ದೇಶದ ಹೆಮ್ಮೆ ಅಂತಾನೆ ಹೇಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡೋದಕ್ಕೆ. ಬಜೆಟ್ ಪ್ರತಿಯನ್ನ ಮಾಧ್ಯಮಗಳಿಗೆ ಪ್ರದರ್ಶನ ಮಾಡುವಂತಹ ಸಮಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಜೆಟ್ ಪ್ರತಿಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಸೇರಿ ಪ್ರದರ್ಶನ ಮಾಡಿದ್ರು. ಇದೀಗ ಒಂದು 5 ನಿಮಿಷದ ಔಪಚಾರಿಕ ಸಮಾಲೋಚನೆ ಇರುತ್ತೆ, ಗ್ರೂಪ್ ಫೋಟೋ. ಇನ್ನೇನು ಇದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡ್ತಾರೆ. ಆ ನಂತರದಲ್ಲಿ ಕ್ಯಾಬಿನೆಟ್ ಅನುಮೋದನೆಯನ್ನ ಪಡ್ಕೊಂಡು ಬಜೆಟ್ ಮಂಡನೆ ಮಾಡ್ತಾರೆ. ರಾಷ್ಟ್ರಪತಿಗಳು ಸಮಾಲೋಚನೆ ನಡೆಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ನೋಡ್ತಾ ಇದ್ದೀವಿ ರಾಷ್ಟ್ರಪತಿಗಳು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಹಾಗೆಯೇ ಬಜೆಟ್ ಕಮಿಟಿ ಏನಿರುತ್ತೆ ಅವರ ಸದಸ್ಯರುಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ವಿತ್ತ ಸಚಿವಾಲಯದ ಅಧಿಕಾರಿಗಳು ಜೊತೆಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಒಂದು 5 ನಿಮಿಷಗಳ ಔಪಚಾರಿಕ ಚರ್ಚೆ. ಬಜೆಟ್ ಹೇಗಿರುತ್ತೆ, ಏನು ಯಾವ ರೀತಿಯಲ್ಲಿ ಇರುತ್ತೆ, ರಾಷ್ಟ್ರದ ಹಣಕಾಸು ನೀತಿಯನ್ನು ರೂಪಿಸುವಲ್ಲಿ ಈ ಬಜೆಟ್ ಯಾವ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಒಂದು ಬ್ರೀಫಿಂಗ್, ಸ್ಮಾಲ್ ಬ್ರೀಫಿಂಗ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದಾರೆ. ಅತ್ಯಂತ ಸವಾಲಿನ ವರ್ಷ ಭಾರತಕ್ಕೆ ಹಣಕಾಸಿನ ವಿಚಾರದಲ್ಲಿ. ಯಾಕಂತಂದ್ರೆ ಇಡೀ ವಿಶ್ವ ತನ್ನದೇ ಆದ ಸವಾಲುಗಳನ್ನ ಎದುರಿಸ್ತಾ ಇದೆ. ಅದು ಯುದ್ಧ ಇರಬಹುದು, ರಫ್ತು ವಹಿವಾಟು ಇರಬಹುದು, ಸುಂಕ ನೀತಿ ಇರಬಹುದು, ಹೀಗೆ ಅನೇಕ ಬಗೆಯ ಸವಾಲಿನ ಸಂದರ್ಭದಲ್ಲಿರುವಾಗ ಭಾರತ ಇವುಗಳನ್ನ ಹೇಗೆ ಫೇಸ್ ಮಾಡುತ್ತೆ, ಭಾರತ ಇದಕ್ಕೆ ಹೇಗೆ ಪ್ರತ್ಯುತ್ತರ ಕೊಡುತ್ತೆ ಅನ್ನುವಂಥ ಒಂದು ಕುತೂಹಲ ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥದ್ದು. ಈ ಸಾರಿಯ ಬಜೆಟ್ ಹೇಗಿರುತ್ತೆ, ದೀರ್ಘಕಾಲೀನ ಯೋಜನೆಗಳಿಗೆ ಒತ್ತು ಕೊಡುವಂತಹ ಒಂದು ವಿಷನರಿ ಬಜೆಟ್ ಆಗಿರತ್ತಾ, ಕಾದು ನೋಡಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ನಿರ್ಮಲಾ ಸೀತಾರಾಮನ್ ಒಂದು 5-10 ನಿಮಿಷ ಬ್ರೀಫ್ ಮಾಡ್ತಾರೆ. ಆನಂತರ ಅಲ್ಲಿಂದ ಸೀದಾ ಪ್ರಧಾನಿ ಅವರನ್ನ ಭೇಟಿ ಆಗೋದಕ್ಕೆ ತೆರಳುತ್ತಾರೆ. ಪ್ರಧಾನಿ ಅವರನ್ನ ಭೇಟಿಯಾದ ನಂತರದಲ್ಲಿ ಕ್ಯಾಬಿನೆಟ್ ಸಭೆ ಇರುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಸೀದಾ ಪಾರ್ಲಿಮೆಂಟ್ಗೆ ಬಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಜೆಟ್ ಮಂಡನೆ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. ಏನಿರುತ್ತೆ ಆದಾಯ ತೆರಿಗೆ ವಿಚಾರದಲ್ಲಿ ಈ ಸಾರಿನೂ ಇನ್ನೇನಾದ್ರೂ ಒಂಚೂರು ಬಂಪರ್ ಇರುತ್ತಾ? ಕಳೆದ ವರ್ಷ ಆದಾಯ ತೆರಿಗೆ ವಿಚಾರದಲ್ಲಿ ರಾಷ್ಟ್ರದ ಜನತೆಗೆ ಸಾಕಷ್ಟು ಒಳ್ಳೆ ಸುದ್ದಿಗಳನ್ನ ಕೊಟ್ಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್. ಎಸ್ 9ನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೊದಲ ಬಾರಿಗೆ ಭಾನುವಾರ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಏನೆಲ್ಲ ಇರುತ್ತೆ, ಯಾವ್ಯಾವ ವಲಯಗಳಿಗೆ ಯಾವೆಲ್ಲ ಕೊಡುಗೆಗಳಿರುತ್ತೆ, ಕುತೂಹಲ ಗರಿಗೆದರಿದೆ. ಏನೆಲ್ಲ ಇರಬಹುದು, ನಿರೀಕ್ಷೆಗಳೇನಿದೆ, ಬನ್ನಿ ನೋಡೋಣ. ಭಾನುವಾರವೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ. ತೆರಿಗೆ ವಿನಾಯಿತಿ, ಮಿತಿ ಹೆಚ್ಚಿಸುವ ನಿರೀಕ್ಷೆ. ಕೇಂದ್ರದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ 2026 ಮತ್ತು 27ನೇ ಸಾಲಿನ ಕೇಂದ್ರದ ಬಜೆಟ್ ಮಂಡಿಸ್ತಾ ಇದ್ದಾರೆ. ಕೆಲ ವರ್ಷಗಳಿಂದ ಫೆಬ್ರವರಿ 1ರಂದು ಕೇಂದ್ರದ ಬಜೆಟ್ ಮಂಡಿಸಲಾಗ್ತಾ ಇದೆ. ಆದರೆ ಈ ಬಾರಿ ಫೆಬ್ರವರಿ 1 ಭಾನುವಾರ ಬಂದಿದೆ. ಆದರೂ ಭಾನುವಾರವೇ ಬಜೆಟ್ ಮಂಡನೆಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಷೇರು ಮಾರುಕಟ್ಟೆ ಓಪನ್ ಆಗಲಿದ್ದು ವಹಿವಾಟು ನಡೆಸಲಿದೆ. ಸರ್ಕಾರಿ ರಜಾ ದಿನವೂ ಕೂಡ ಮೊದಲ ಬಾರಿಗೆ ಕೇಂದ್ರದ ಬಜೆಟ್ ಮಂಡನೆಯಾಗ್ತಾ ಇರುವುದು ಒಂದು ವಿಶೇಷ. ಈ ಬಾರಿಯ ಬಜೆಟ್ ಮೇಲೂ ದೇಶದ ವಿವಿಧ ವಲಯಗಳ ಜನರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಜನಸಾಮಾನ್ಯರು, ಸಂಬಳ ಗಳಿಸುವಂತಹ ವರ್ಗ, ಉದ್ಯಮಿಗಳು, ಹೂಡಿಕೆದಾರರು, ವ್ಯಾಪಾರಿಗಳು, ಮಹಿಳೆಯರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಬಜೆಟ್ ಮೇಲೆ ನಿರೀಕ್ಷೆ.
ರೈತರಿಗೆ ನೀಡುವಂತಹ ಕಿಸಾನ್ ಸಮ್ಮಾನ್ ನಿಧಿಯನ್ನ 9,000ಕ್ಕೆ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ವಿವಾಹಿತ ದಂಪತಿಗೆ ಜಂಟಿ ತೆರಿಗೆ ವ್ಯವಸ್ಥೆ ಜಾರಿಗೊಳಿಸಬಹುದು. ಇದರಿಂದ ದಂಪತಿಗಳಿಗೆ ವಾರ್ಷಿಕ 24 ಲಕ್ಷ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಸಿಗಲಿದೆ. ವಾರ್ಷಿಕ 30 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ 30% ತೆರಿಗೆ ವಿಧಿಸಬಹುದು. ಮ್ಯೂಚುವಲ್ ಫಂಡ್ಗಳನ್ನ 5 ರಿಂದ 7 ವರ್ಷದವರೆಗೆ ಹೊಂದಿದ್ರೆ ಯಾವುದೇ ತೆರಿಗೆ ಇರಲ್ಲ. HRA ಮಿತಿಯನ್ನ ಏರಿಕೆ ಮಾಡಬಹುದು. ಗೃಹ ಸಾಲದ ಬಡ್ಡಿ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನ 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಬಹುದು. ಬೆಳಗಾವಿಗೆ ITBT ಪಾರ್ಕ್ ತೆರೆಯಲಿ. ಸಾಕಷ್ಟು ಜನ ಇಂಜಿನಿಯರ್ಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರುವಂಥ ಸಂದರ್ಭದೊಳಗಡೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ, ಇಲ್ಲಿಯ ಸಂಸದರುಗಳು ಒಂದು ಮನಸ್ಸು ಮಾಡಿ, ಇಲ್ಲಿಯ ಒಂದು ITBT ಕಂಪ್ನಿಗಳಿಗೆ ITBT ಪಾರ್ಕನ್ನು ಒಂದು ಸಾಕಷ್ಟು ದೊಡ್ಡ ಪ್ರದೇಶ ಇರೋದ್ರಿಂದ, ಕೇಂದ್ರ ಸರ್ಕಾರದ ಸಾಕಷ್ಟು ಜಮೀನು ಇರೋದ್ರಿಂದ ಇಲ್ಲಿ ಒಂದು ITBT ಕಂಪನಿಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ಒಂದು ITBT ಪಾರ್ಕ್ ಮಾಡಬೇಕು. ಅದಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಡಬೇಕು. ಕೊಡಗಿಗೆ ರೈಲ್ವೆ ಸಂಪರ್ಕವನ್ನು ಕೊಡಬೇಕು. ರೈಲ್ವೆ ಸಂಪರ್ಕನ ಕೇಂದ್ರ ಸರ್ಕಾರ ಕೈ ಬಿಟ್ಟಿದೆ ಈಗ ಇರೋದು ಅಂತ. ಅದೊಂದು ಆಗಿದ್ರೆ ನಮಗೆ ಇನ್ನು ಕೊಡಗು ಡೆವಲಪ್ ಆಗ್ತದೆ ಸ್ವಲ್ಪ ಜನ ಸಂಚಾರದಿಂದ. ಆಲ್ರೆಡಿ ಟೂರಿಸಮ್ ಇಂದನೇ ನಮ್ಮ ಕೊಡಗು ಇರೋದು, ಅದು ಬಿಟ್ಟು ಬೇರೇನಿಲ್ಲ. ಎರಡನೇ ವಿಷಯ ಏನಂತಂದರೆ, ನಮ್ಮ ರಾಜ್ಯದಲ್ಲಿ ಅಕ್ರಮ ವಲಸಿಗರು ಬಂದು ಸೇರಿದ್ದಾರೆ. ಆದರೆ ಜಿಲ್ಲೆಯಲ್ಲೂ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಅವರೇ ಇರೋದು. ಅವರು ಅಸ್ಸಾಂವರ ಇಲ್ಲ ಬಾಂಗ್ಲಾದೇಶದವರ ಎಲ್ಲ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಕೇಂದ್ರ ಸರ್ಕಾರ ಒಂದು ಕ್ಲೀನ್ ಮಾಡಬೇಕು. ಅದೊಂದು ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕಬೇಕು. ಎಲ್ಲಾನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಆಗಿದೆ. ಅವ್ರು ಅಲ್ಲಿಂದ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಹೆಂಗೆ ಡಾಕ್ಯುಮೆಂಟ್ ಆಯಿತು ಅಂತಲೇ ಗೊತ್ತಿಲ್ಲ. ಅವ್ರಿಗೆ ಯಾರು ಡಾಕ್ಯುಮೆಂಟ್ ಮಾಡಿ ಕೊಟ್ಟರು ಹೇಗೆ ಅಂತ. ಇಲ್ಲಿ ಬಂದು ಲೋಕಲ್ ಡಾಕ್ಯುಮೆಂಟ್ನ ತೋರಿಸ್ಕೊಂಡು ಅವ್ರು ಇಲ್ಲಿ ನಮ್ಮ ಕಾಮನ್ ಮ್ಯಾನ್ಗಳ ಥರ ಇದ್ದಾರೆ. ಇವತ್ತು ಆಟೋ ರಿಕ್ಷಾ ಬೆಂಗಳೂರು ಮೈಸೂರೆಲ್ಲ ಆಟೋ ರಿಕ್ಷಾದವರು ಅವರಿದ್ದಾರೆ ಎಷ್ಟೋ ಜನ. ಅದೇ ಅವ್ರನ್ನ ಫಸ್ಟ್ ಇಲ್ಲಿಂದ ಓಡಿಸ್ಬೇಕು, ಅವ್ರು ವೆರಿಫೈ ಮಾಡಬೇಕು, ಅವ್ರನ್ನ ಓಡಿಸ್ಬೇಕು. ಅಷ್ಟು ಕೆಲಸ ಆಗಬೇಕು. ಅದನ್ನ ಕೇಂದ್ರ ಸರ್ಕಾರ ಕೈಗೊಳ್ಕೋಬೇಕು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವೆ ಎಂಬ ಕೀರ್ತಿಗೆ ಭಾಜನರಾಗಲಿದ್ದಾರೆ. ಸೀತಾರಾಮನ್ ಅವರು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ 10 ಬಜೆಟ್ ಮಂಡನೆಯ ದಾಖಲೆಯನ್ನ ಸಮೀಪಿಸುತ್ತಾ ಇರುವುದು ಒಂದು ವಿಶೇಷವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ನಂತರ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಈ ಸಾರಿಯ ಬಜೆಟ್ ಯಾವ ರೀತಿಯಲ್ಲಿ ಇರಲಿದೆ ಅಂತ ಸಾಕಷ್ಟು ಕುತೂಹಲ ಇದೆ. ಮೋದಿ 3.0 ಸರ್ಕಾರದ ಬಜೆಟ್ ಕ್ರಾಂತಿಕಾರಿ ಬದಲಾವಣೆಗಳನ್ನೇನಾದರೂ ಮಂಡಿಸ್ತಾರಾ? ಯಾಕಂತಂದ್ರೆ ಈ ಬಜೆಟ್ನಲ್ಲಿ ದೀರ್ಘಕಾಲೀನ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾವೆಲ್ಲ ಥರದ ಯೋಜನೆಗಳು, ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಅಥವಾ ಅದು ನವೀಕರಿಸಬಹುದಾದ ಇಂಧನ ಇರ್ಬೋದು, ರಕ್ಷಣಾ ವಲಯ ಇರ್ಬೋದು, ಬಹಳ ಮುಖ್ಯವಾಗಿ ರಕ್ಷಣಾ ವಲಯಕ್ಕೆ ಇನ್ನಷ್ಟು ಹೆಚ್ಚಿನ ಒತ್ತು ಸಿಗತ್ತಾ? ಆಪರೇಷನ್ ಸಿಂಧೂರ್ ಇರ್ಬೋದು. ಇವತ್ತಿನ ಜಿಯೋಪೊಲಿಟಿಕಲ್ ಸಿಚುವೇಶನ್ ಅನ್ನು ಗಮನಿಸಿದ್ರೆ ಹೆಚ್ಚಿನ ಒತ್ತನ್ನ ರಕ್ಷಣಾ ವಲಯಕ್ಕೆ ಕೊಡ್ತಾರಾ? ಉತ್ಪಾದಕತೆ, ದೀರ್ಘಕಾಲೀನ ಉತ್ಪಾದಕತೆ, ಸೊ ದಟ್ ಏನು ಭಾರತ ಹೊಸ ಭಾರತವನ್ನ, ಸಶಕ್ತ ಭಾರತವನ್ನ ನಿರ್ಮಾಣ ಮಾಡಬೇಕು. 2047ರ ಹೊತ್ತಿಗೆ ಡೆವಲಪ್ಡ್ ಇಂಡಿಯಾ, ವಿಕಸಿತ ಭಾರತ, 2047ರ ವಿಕಸಿತ ಭಾರತದ ಕನಸನ್ನ ನನಸು ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಇವತ್ತಿನ ಬಜೆಟ್ನಲ್ಲಿ ಇರತ್ತಾ? ದೀರ್ಘಕಾಲೀನ ಯೋಜನೆಗಳಿಗೆ ಇವತ್ತು ಏನು ನಾಂದಿ ಹಾಡ್ತಾರಾ? ಕಾದು ನೋಡಬೇಕಾಗಿದೆ. ವಿತ್ತ ಸಚಿವೆಯಾಗಿ ಅತ್ಯಂತ ಹೆಮ್ಮೆಯ ಸಂದರ್ಭ ನಿರ್ಮಲಾ ಸೀತಾರಾಮನ್ ಅವರಿಗೆ. ಅವರ 9ನೇ ಬಜೆಟ್ ಇದು. ಅತ್ಯಂತ ಸವಾಲಿನ ಮತ್ತು ಸಂಭ್ರಮದ ಸಂದರ್ಭ ಅಂತಾನೆ ಹೇಳಬೇಕು. ಟ್ರಂಪ್ ಸಂಘರ್ಷಕ್ಕೆ, ಸುಂಕ ಸಂಘರ್ಷಕ್ಕೆ ತಮ್ಮ ಬಜೆಟ್ನಲ್ಲಿ ಉತ್ತರ ಕೊಡ್ತಾರಾ? ಆ ಸುಂಕ ನೀತಿಯನ್ನ ಯಾವ ರೀತಿ ಎದುರಿಸ್ತಾರೆ ಸ್ಟ್ರಾಟಜಿಕ್ ಆಗಿ? ಅದಕ್ಕೆ ನಮ್ಮ ಪಾಲಿಸಿ ಏನು? ಇದನ್ನ ಜಗತ್ತು ಬಹಳ ಕುತೂಹಲಕಾರಿಯಾಗಿ ನೋಡ್ತಾ ಇದೆ. ಇನ್ನು ಮದರ್ ಆಫ್ ಆಲ್ ಡೀಲ್ಸ್, ಮುಕ್ತ ವ್ಯಾಪಾರ ಒಪ್ಪಂದ ಯುರೋಪಿಯನ್ ಯೂನಿಯನ್ ಜೊತೆ ಆಗಿರ್ತಕ್ಕಂಥದ್ದು, ಅದರ ಲಾಭಗಳನ್ನ ಯಾವ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಳುವತ್ತ ಈ ಬಜೆಟ್ ಪೂರಕವಾಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗೆಯೇ ಅಮೆರಿಕದೊಂದಿಗಿನ ಸಂಬಂಧಗಳು ಹದಗೆಟ್ಟಿರೋದ್ರಿಂದ ರೂಪಾಯಿ ಮೌಲ್ಯ ಕುಸಿದಿರ್ತಕ್ಕಂಥದ್ದು, ಕನಿಷ್ಠ ಮಟ್ಟವನ್ನು ತಲುಪಿದೆ ರೂಪಾಯಿ ಮೌಲ್ಯ. ಇದು ನಿರ್ಮಲಾ ಸೀತಾರಾಮನ್ರಿಗೆ ಇರ್ತಕ್ಕಂಥ ಬಹುದೊಡ್ಡ ಸವಾಲು. ಇದನ್ನ ಹೇಗೆ ಎದುರಿಸ್ತಾರೆ ನಿರ್ಮಲಾ ಸೀತಾರಾಮನ್ ಅವರು? ಹೇಗೆ ಅಡ್ರೆಸ್ ಮಾಡ್ತಾರೆ ಬಜೆಟ್ನಲ್ಲಿ? ರೂಪಾಯಿ ಮೌಲ್ಯ ಇಷ್ಟೆಲ್ಲ ಕನಿಷ್ಠ ಮಟ್ಟಕ್ಕೆ ತಲುಪಿರುವಾಗಲೂ ಅದನ್ನ ದಿಟ್ಟವಾಗಿ ಎದುರಿಸ್ತಾ ಇದೆ ಭಾರತ. ಬಜೆಟ್ ಬೆನ್ನಲ್ಲೇ ಗೋಲ್ಡ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಚಿನ್ನ ಮತ್ತು ಬೆಳ್ಳಿ ಧಾರಣೆಯಲ್ಲಿ ಏಕಾಏಕಿ ಕುಸಿತ ಕಂಡಿದೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿ ಬೆಲೆಗಳು ಕುಸಿತ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ. ಬೆಳ್ಳಿ ಬೆಲೆ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿದೆ.
ಗೋಲ್ಡ್ ಮಾರ್ಕೆಟ್, ಸಿಲ್ವರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಗೋಲ್ಡ್ ಮಾರ್ಕೆಟ್ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಕೂಡ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳು ಇರ್ತಾವ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 9,000 ಕುಸಿತ ಕಂಡಿದೆ. ಹಾಗೆಯೇ ಬೆಳ್ಳಿ ಪ್ರತಿ ಕಿಲೋಗೆ 17,000 ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನಷ್ಟು ಕುಸಿತ ಕಾಣುವ ಸಂಭಾವ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆಫ್ಟರ್ ದ ಬಜೆಟ್ ಒಂದು ಸ್ವಲ್ಪ ದಿನದಲ್ಲಿ ಸ್ಟೆಬಿಲೈಸ್ ಆಗ್ಬೋದು, ಆದರೆ ಈ ಕ್ಷಣದಲ್ಲಿ ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು. ಇನ್ನು GST ಜಾರಿಯ ಬಳಿಕ ತೀರಾ ಹೆಚ್ಚು ಕಡಿಮೆ ಏನು ಇರೋದಿಲ್ಲ ದರಗಳಲ್ಲಿ, ಯಾವುದು ಏರಿಕೆ ಇಳಿಕೆ ಆ ಥರದ್ದು ತೀರಾ ಏನು ಇರೋದಿಲ್ಲ. GST ವೇರಿಯೇಷನ್ ಅಷ್ಟೇ ಇರುತ್ತೆ. ಗೋಲ್ಡ್ ಮಾರ್ಕೆಟ್ ಕುಸಿತ ಕಂಡಿರ್ತಕ್ಕಂಥದ್ದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಚಿನ್ನ ಖರೀದಿ ಮಾಡೋರಿಗೆ ಇದು ಅನುಕೂಲ. ಚಿನ್ನದ ದರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಗಗನಕ್ಕೇರ್ತಾ ಇದ್ದಂತಹ ಚಿನ್ನ ಬೆಳ್ಳಿಯ ದರ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ. ಆದರೆ ಬಜೆಟ್ ಮಂಡನೆಯ ನಂತರ 1 or 2 days ಅಲ್ಲಿ ಮತ್ತೆ ಸ್ಟೆಬಿಲೈಸ್ ಆದರೆ ಆಶ್ಚರ್ಯ ಇಲ್ಲ. ಇನ್ನು ರಾಜ್ಯಕ್ಕೇನು, ನಮಗೇನು, ಕರ್ನಾಟಕಕ್ಕೆ ಏನು ಸಿಗತ್ತೆ? ಮಂಡ್ಯದ ಮೈ ಶುಗರ್ ಕಾರ್ಖಾನೆಗೆ ಅನುದಾನ ಕೊಡುವಂತ ನಿರೀಕ್ಷೆ ಇದೆ ಕುಮಾರಸ್ವಾಮಿ ಅವರ ಕೃಪೆಯಿಂದ. ಬೆಂಗಳೂರು ಚಾಮರಾಜನಗರ ರೈಲ್ವೆ ಯೋಜನೆಗೆ ಮರುಚಾಲನೆ. ಬೀದರ್ನ ವಿಶ್ವ ಪಾರಂಪರಿಕ ಸ್ಥಳಗಳಿಗೆ ಕೇಂದ್ರ ಅನುದಾನ ಕೊಡೋ ಸಾಧ್ಯತೆ ಇದೆ. ರಾಯಚೂರಿನ ನವಲಿ ಡ್ಯಾಂಗೆ ಕೇಂದ್ರದ ಅನುದಾನ ಬರಲಿ ಅನ್ನೋ ಆಸೆ ನಮಗಿದೆ. ಶಿವಮೊಗ್ಗದ VISL ಕಾರ್ಖಾನೆಯ ಪುನಶ್ಚೇತನಕ್ಕೆ 15,000 ಕೋಟಿ ಸಿಗಬಹುದು. ಹಾಗಾದ್ರೆ ಅಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಮೂಕಾಂಬಿಕಾ, ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಹೊಸ ಕೈಗಾರಿಕಾ ಟೆಕ್ ಪಾರ್ಕ್ ನಿರೀಕ್ಷೆಯಲ್ಲಿ ಬೆಳಗಾವಿಯ ಜನ. ರಾಜ್ಯದ 2ನೇ ರಾಜಧಾನಿ ಬೆಳಗಾವಿಯ ಜನ ಇದ್ದಾರೆ. ಕಾಫಿ ಟೆಕ್ ಪಾರ್ಕ್ ನಿರೀಕ್ಷೆಯಲ್ಲಿ ಕಾಫಿ ಪ್ಲಾಂಟರ್ಸ್ ಇದ್ದಾರೆ. ಪ್ರವಾಸೋದ್ಯಮ ಕೈಗಾರಿಕೆ ಪ್ಯಾಕೇಜ್ ನಿರೀಕ್ಷೆಯಲ್ಲಿ ದಕ್ಷಿಣ ಕನ್ನಡದ ಜನ. ಕೊಂಕಣ ರೈಲ್ವೆಯನ್ನ ಕೇಂದ್ರ ರೈಲ್ವೆಯಲ್ಲಿ ಸಂಪೂರ್ಣ ವಿಲೀನ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರು ಉಪನಗರ ರೈಲಿಗೆ, ಸಬರ್ಬನ್ ರೈಲ್ಗಳಿಗೆ ಹೆಚ್ಚಿನ ಅನುದಾನ ಕೊಡಬಹುದು. ಬೆಂಗಳೂರಿನಲ್ಲಿ ಸೆಮಿ ಕಂಡಕ್ಟರ್ EV ಬಸ್ಗೆ ಅನುದಾನ ಕೊಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಅನೇಕ ರಾಜ್ಯಗಳಿಗೆ ಹೈ ಸ್ಪೀಡ್ ರೈಲುಗಳನ್ನ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ, ಒಂದೇ ಭಾರತ್ ಇರಬಹುದು ಅಥವಾ ಇನ್ನು ಅನೇಕ ರೈಲುಗಳನ್ನ ಬಿಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ರೈಲುಗಳನ್ನ ಅಮೃತ್ ಭಾರತ್ ಇರಬಹುದು, ಒಂದೇ ಭಾರತ್ ಇರಬಹುದು, ಅನೌನ್ಸ್ ಮಾಡೋ ಚಾನ್ಸಸ್ ಇದೆ. ಸೊ ಕರ್ನಾಟಕಕ್ಕೆ ದೀರ್ಘಕಾಲೀನ ಮತ್ತು ಜನೋಪಯೋಗಿ, ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶಗಳನ್ನು ಉಂಟು ಮಾಡ್ತಕ್ಕಂಥ, ಜನರಿಗೆ ದೀರ್ಘಕಾಲದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಯೋಜನೆಗಳನ್ನ ಏನಾದರೂ ಘೋಷಿಸ್ತಾರಾ? ಕಾದು ನೋಡೋಣ. 11 ಗಂಟೆಗೆ ಆರಂಭ ಆಗುತ್ತೆ. MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH